ಒಳ್ಳೆಯ ನಿರ್ಧಾರಗಳು ಅನುಭವದಿಂದ ಸಿದ್ಧಿಯಾಗುತ್ತವೆ. ನಮ್ಮ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ನಮ್ಮ ಬದುಕಿಗೆ ಸೂಕ್ತ ಮತ್ತು ನಮ್ಮ ವ್ಯಾಪ್ತಿಯನ್ನು ತಿಳಿದುಕೊಂಡು ಜೀವನದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನೆಮ್ಮದಿಯ ಬದುಕು ನಮ್ಮದಾಗಲು ಸಾಧ್ಯ. ನಮ್ಮ ಬುದ್ಧಿಮತ್ತೆ ಅಥವಾ ದೈಹಿಕ ಸಾಮರ್ಥ್ಯ, ಹಣಕಾಸಿನ ಪರಿಸ್ಥಿತಿ, ಕುಟುಂಬದ ಹಿನ್ನೆಲೆ, ಸುಖ ದುಃಖಗಳು ಅಥವಾ ಬದುಕಿನ ಯಾವುದೇ ವಿಷಯಗಳಲ್ಲಾದರೂ ನಮ್ಮ ವ್ಯಾಪ್ತಿಯ ಅರಿವು ನಮಗಿದ್ದರೆ ಭವಿಷ್ಯತ್ತಿನ ದೃಷ್ಟಿಯಿಂದ ಸದಾ ಒಳಿತು. ಒಳ್ಳೆಯ ನಿರ್ಧಾರಗಳು ಅನುಭವದಿಂದ ಸಿದ್ಧಿಸುತ್ತದೆ. ಅನುಭವಗಳು ಕೆಟ್ಟ ನಿರ್ಣಯದ ಫಲಶ್ರುತಿ. ಅಂದಮೇಲೆ ಬದುಕಿನಲ್ಲಿ ಆಗುವುದೆಲ್ಲ ಒಳಿತೇ ಅಲ್ಲವೇ? ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ. ಪ್ರತಿಯೊಬ್ಬ ಮನುಷ್ಯನು ಪರಿಸ್ಥಿತಿಯನ್ನು ಎಷ್ಟೇ ಕಷ್ಟಪಟ್ಟರೂ ಬದಲಾಯಿಸುವ, ಒಬ್ಬರ ಸ್ವಂತ ಮನೋಭಾವವನ್ನು ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಆದರೆ ಬದುಕಿನ ಹಾದಿಯಲ್ಲಿ ಗೆಲುವಿನ ಕಡೆಗೆ ಹೆಜ್ಜೆ ಇಡುತ್ತಿದ್ದಾಗ ಕೆಲವು ಸಲ ಅನಿರೀಕ್ಷಿತವಾಗಿ ಸೋಲು ನಮ್ಮನ್ನು ಅಪ್ಪಿಕೊಂಡು ಬಿಡುತ್ತದೆ. ನಮ್ಮ ಎಲ್ಲ ನಿರೀಕ್ಷೆಗಳನ್ನು ತಲೆಕೆಳಗೆ ಮಾಡಿ ಮೇಲಕ್ಕೆ ಏರಲಾರದಂತಹ ಪ್ರಪಾತಕ್ಕೆ ತಳ್ಳಿಬಿಡುತ್ತದೆ. ಸೋಲನ್ನು ಯಾರೂ ಕೂಡ ಬೇಕೆಂದೇ ಆಹ್ವಾನಿಸುವುದಿಲ್ಲ. ಆದರೆ ಸೋತ ವ್ಯಕ್ತಿಯನ್ನು ಸಮಾಜ ನೋಡುವ ದೃಷ್ಟಿಕೋನವನ್ನು ಗಮನಿಸಿದಾಗ ಸೋಲನ್ನು ಅವನಾಗಿಯೇ ಬರಮಾಡಿಕೊಂಡನೇನೋ ಎಂಬಂತೆ ಭಾಸವಾಗಿ ಬಿಡುತ್ತದೆ. ಯಾಕೆಂದರೆ ಸಮಾಜದ ಬಹುತೇಕ ಮಂದಿ ಜೀವನದಲ್ಲಿ ಸೋತವನನ್ನು ಕೆಟ್ಟವನೆಂಬಂತೆ ಕಂಡು ಅವನೊಂದಿಗಿನ ಸಂಬಂಧವನ್ನು ಇದ್ದಕ್ಕಿದ್ದಂತೆಯೇ ಕಡಿದು ಹಾಕುತ್ತಾರೆ. ಸೋಲಿನ ಹೊಡೆತದ ತೀವ್ರತೆಯ ಪ್ರಮಾಣಕ್ಕೆ ಅನುಗುಣವಾಗಿ ಒಬ್ಬೊಬ್ಬರು ಅನುಭವಿಸುವ ಯಾತನೆಯು ಒಂದೊಂದು ರೀತಿಯದ್ದಾಗಿರುತ್ತದೆ. ಸೋಲಿನ ಕಹಿ ನೆನಪನ್ನೇ ಮೆಲುಕು ಹಾಕುತ್ತಿರುವಾತ ಬದುಕಿನಲ್ಲಿ ಮುಂದೆ ಸಾಗುವ ದಾರಿ ಕಾಣದೆ ಕುಳಿತಲ್ಲಿ ನಿಂತಲ್ಲಿ ಅದೇ ಯೋಚನೆಯಲ್ಲಿ ತಲ್ಲೀನವಾಗಿ ಹತಾಶನಾಗಿ ಬಿಡುತ್ತಾನೆ. ಅದರ ಪರಿಣಾಮವಾಗಿಯೇ ಮಾನಸಿಕವಾಗಿ ಮತ್ತಷ್ಟು ನೊಂದು ದೇಹ ಕೃಶವಾಗುತ್ತದೆ. ಅನಾರೋಗ್ಯ ಮುತ್ತಿಕೊಳ್ಳುತ್ತದೆ. ಮುಖದ ಕಾಂತಿ ಕಳೆಗುಂದಿ ಆತನ ಆತ್ಮವಿಶ್ವಾಸವೇ ಉಡುಗಿ ಹೋಗುತ್ತದೆ. ದೇಹ ಸೌಂದರ್ಯದ ಮೇಲಿನ ಕಾಳಜಿ ಕಡಿಮೆಯಾಗಿ ಉಡುಗೆ ತೊಡುಗೆ ವಸ್ತ್ರ ವಿನ್ಯಾಸಗಳೆಲ್ಲವೂ ನಗಣ್ಯವೆನಿಸಿಬಿಡುತ್ತದೆ. ಆತನಲ್ಲಿದ್ದ ಪ್ರತಿಭೆ, ಸೃಜನಶೀಲತೆ ಎಲ್ಲವೂ ಸೋಲಿನ ಮುಸುಕಿನಡಿಯಲ್ಲಿ ಬಂದಿಯಾಗುತ್ತವೆ. ಒಂದರ್ಥದಲ್ಲಿ ಬದುಕಿನ ನಿಜವಾದ ಪಾಠ ಪರೀಕ್ಷೆ ಎಲ್ಲವೂ ಅಲ್ಲಿಂದಲೇ ಪ್ರಾರಂಭ. ಆಗಲೇ ಮಿತ್ರರು ಶತ್ರುಗಳಾಗುತ್ತಾರೆ. ಒಂದೇ ತಟ್ಟೆಯಲ್ಲಿ ಉಂಡವರು ಕೂಡ ವಿಷವನ್ನೇ ಉಣಬಡಿಸಲು ಹಾತೊರೆಯುತ್ತಾರೆ. ನಮ್ಮ ಜೊತೆಯಾಗಿ ಹೆಜ್ಜೆ ಹಾಕಿದವರು ಕೂಡ ಕಳ್ಳ ಹೆಜ್ಜೆ ಇಟ್ಟು ನಮ್ಮ ಚಲನವಲನವನ್ನು ಗಮನಿಸುತ್ತಾ ಅಣುಕಿಸಲು ಪ್ರಾರಂಭಿಸುತ್ತಾರೆ. ಕೈ ಹಿಡಿಯಲೆಂದೇ ಜೊತೆಗಿದ್ದವರು ಅದಾಗಲೇ ಕೈಕೊಟ್ಟು ಪರಾರಿಯಾಗಿ ಬಿಡುತ್ತಾರೆ. ಸಂತಸದ ಕ್ಷಣಗಳಲ್ಲಿ ಜೊತೆಯಾಗಿ ನಕ್ಕು ನಲಿದವರೇ ನಾವು ಸೋತಾಗ ಎಲ್ಲೋ ಮರೆಯಾಗಿ ನಿಂತು ಅಪಹಾಸ್ಯ ಮಾಡುತ್ತಾರೆ. ಮನೆ ಮಂದಿಯ ಪಾಲಿಗೂ ಸೋತ ವ್ಯಕ್ತಿ ಬೇಡದವನಾಗಿ ಹೊರೆಯಾಗಿ ಬಿಡುತ್ತಾನೆ. ನೋಟಿನ ಕಂತೆಯನ್ನೆಣಿಸುತ್ತಾ ಮನೆಗೆ ಮರಳುತ್ತಿದ್ದವನ ಮೇಲೆ ಪ್ರೀತಿಯ ಸುರಿಮಳೆಗೈಯುತ್ತಿದ್ದ ಮನೆಯವರೇ ಆತನ ಜೇಬು ಖಾಲಿಯಾದಾಗ ಶತ್ರುಗಳಂತೆ ವರ್ತಿಸತೊಡಗುತ್ತಾರೆ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತಮ್ಮವರೆನಿಸಿಕೊಂಡವರ ಕುಹಕದ ಮಾತುಗಳಿಂದ ಉಂಟಾಗುವ ಮಾನಸಿಕ ನೋವು ಮಾತ್ರ ಅತ್ಯಂತ ಅಸಹನೀಯವಾದದ್ದು. ಕೆಲವರು ಸಾಂತ್ವನ ಕೊಡುವ ನೆಪದಲ್ಲಿ ಸೋಲಿನ ಎಲ್ಲ ಕಾರಣಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಕೆದಕುತ್ತಾ ಮಾನಸಿಕವಾಗಿ ಮತ್ತಷ್ಟು ಘಾಸಿಗೊಳಿಸಿ ಗಾಯದ ಮೇಲೆ ಉಪ್ಪು ಸವರಿ ಬಿಡುತ್ತಾರೆ. ಸೋತಂತಹ ವ್ಯಕ್ತಿಯೊಬ್ಬ ತನ್ನ ಸಮಸ್ಯೆಗೆ ಪರಿಹಾರ ಕೊಡುವವರಿಗಿಂತಲೂ ತನಗೆ ಮಾನಸಿಕ ಸಾಂತ್ವನ ಕೊಡಬಲ್ಲವರಿಗಾಗಿ ಹುಡುಕುತ್ತಿರುತ್ತಾನೆ. ಸೋಲಿನ ಸಂದರ್ಭದಲ್ಲಿ ಮಿತ್ರತ್ವ, ಬಂಧುತ್ವ, ಮಾನಸಿಕ ನೆಮ್ಮದಿ, ಊಟ, ನಿದ್ರೆ, ದೇಹದ ಮೇಲಿನ ಕಾಳಜಿ ಎಲ್ಲವೂ ನಷ್ಟವಾದಂತೆ ಭಾಸವಾಗುವುದು ನಿಜವಾದರೂ ಅದೇ ಸೋಲು. ನಮಗೆ ವಾಸ್ತವ ಜೀವನದ ಕಟು ಸತ್ಯವನ್ನು ಅನಾವರಣಗೊಳಿಸಿ ನಮ್ಮವರು ಯಾರು ಎಂಬುದನ್ನು ತೋರಿಸಿಕೊಟ್ಟು ಬದುಕಿನ ಬಹುದೊಡ್ಡ ಗುರುವಾಗಿ ಬಿಡುತ್ತದೆ. ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಆ ಸೋಲಿನ ಹಂತ ದಾಟಿದಾಗಲೇ ನಿಜವಾದ ಬಂಧುಗಳನ್ನು ಆರಿಸಿ ತೆಗೆಯಲು ಸಾಧ್ಯವಾಗುವುದು. ಸೋಲಿನ ಭವಣೆಯಲ್ಲಿ ಬೇಯುತ್ತಿರುವಾಗಲೇ ಸಮಾಜದ ಜನರ ಇನ್ನೊಂದು ಅಸಲಿ ಮುಖದ ಪರಿಚಯ ನಮಗಾಗುವುದು. ವೇದಿಕೆಯ ಮೇಲೇರಿ ಜನಸೇವೆಯ ಕುರಿತು ಧ್ವನಿ ಹರಿಯುವಂತೆ
ಭಾಷಣ ಬಿಗಿಯುವವರು ಕೂಡ ಯಾರದೋ ಸೋಲಿನ ಛಾಯೆ ಕಂಡಾಕ್ಷಣ ಸದ್ದಿಲ್ಲದಂತೆಯೇ ಜಾರಿಕೊಳ್ಳುತ್ತಾರೆ. ಆಗಲೇ ಅವರ ನಾಲಿಗೆಯಿಂದ ಉದುರುವ ತತ್ವ ವೇದಾಂತದ ಅಣಿಮುತ್ತುಗಳ ಯಥಾರ್ಥ ತಿರುಳಿನ ಸಾಚಾತನ ನಮ್ಮ ಕಣ್ಣಿಗೆ ಗೋಚರಿಸಿಬಿಟ್ಟು ನಮ್ಮನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡುತ್ತದೆ. ನಾಲ್ಕು ಗೋಡೆಗಳ ನಡುವೆ ಕುಳಿತು ಕೇಳುವ ವ್ಯಕ್ತಿತ್ವ ವಿಕಸನದ ಎಲ್ಲ ತರಗತಿಗಳಿಗಿಂತಲೂ ಉತ್ತಮ ಪಾಠವನ್ನು ಸೋಲು ನಮಗೆ ಆ ಕ್ಷಣದಲ್ಲಿಯೇ ಬೋಧಿಸಬಲ್ಲದು. ಪುಸ್ತಕದ ಹಾಳೆಗಳಲ್ಲಿ ಮುದ್ರಿಸಲ್ಪಟ್ಟಿರುವ ಎಲ್ಲ ತತ್ವಬೋಧನೆಗಳು ಓದುವುದಕ್ಕೆ ಚೆನ್ನಾಗಿರಬಹುದು ನಿಜ, ಆದರೆ ಕೆಲವು ಸಲ ವಾಸ್ತವ ಬದುಕಿಗದು ಉಪಯೋಗಕ್ಕೆ ಬರದೆ ಸಪ್ಪೆಯಾಗಿ ಬಿಡಬಹುದು. ಯಾಕೆಂದರೆ ಕಥೆ ಕಾದಂಬರಿಗಳಲ್ಲಿ ಬರುವ ಕಾಲ್ಪನಿಕ ಬದುಕಿಗಿಂತಲೂ ನೈಜ ಬದುಕು ಬಹಳಷ್ಟು ಭಿನ್ನವಾಗಿರುತ್ತದೆ. ರಂಗುರಂಗಿನ ಬದುಕನ್ನು ಹತ್ತಿರದಿಂದ ನೋಡುವ ಅವಕಾಶ ಸಿಗುವುದು ಸೋತಾಗ ಮಾತ್ರ. ಈ ಕಾರಣದಿಂದಲೇ ಅದೆಷ್ಟೋ ಜನ ಇತರರ ಬದುಕಿಗೆ ಉಪದೇಶ ಮಾಡಬಲ್ಲರೇ ಹೊರತು ತನ್ನ ಸ್ವಂತ ಬದುಕಿಗೆ ಬಂದೆರಗುವ ಸೋಲಿನ ಮುಂದೆ ಅಸಹಾಯಕರಾಗಿ ಬಿಡುತ್ತಾರೆ. ಕ್ರಿಯೆ ಇಲ್ಲದ ದೃಷ್ಟಿಕೋನ ಬರೀ ಕನಸಾಗಿ ಉಳಿಯುತ್ತದೆ. ದೃಷ್ಟಿಕೋನವಿಲ್ಲದ ಕ್ರಿಯೆಯಿಂದ ಸಮಯ ವ್ಯರ್ಥವಾಗುತ್ತದೆ. ದೃಷ್ಟಿಕೋನ ಮತ್ತು ಕ್ರಿಯೆ ಒಟ್ಟಾದರೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು. ನಮ್ಮ ನಡವಳಿಕೆಯನ್ನು ತಿದ್ದಿಕೊಂಡು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುವಲ್ಲಿ ಕೂಡ ಸೋಲಿನ ಪಾತ್ರ ಪ್ರಮುಖವಾದದ್ದು. ಗೆಲುವಿನ ಹೊಸ್ತಿಲಲ್ಲಿದ್ದಾಗ ಕೆಲವರು ಜಗತ್ತೇ ನನ್ನ ಕೈಯೊಳಗಿದೆ ಎನ್ನುವಷ್ಟು ಅಹಂಕಾರದಲ್ಲಿ ಮೆರೆದಾಡುತ್ತಾರೆ. ಮಾತೆತ್ತಿದರೆ ತಮ್ಮ ದರ್ಪದ ಮಾತುಗಳಿಂದ ಸಿಡಿಮಿಡಿಗೊಳ್ಳುತ್ತಲೇ ಸಮಾಜದ ಸ್ವಾಸ್ಥ್ಯ ಕೆಡಿಸಿಬಿಡುತ್ತಾರೆ. ಆ ನೆತ್ತಿಗೇರಿದ ಮತ್ತನ್ನು ಇಳಿಸಲೆಂದೇ ಪ್ರಕೃತಿ ನಮಗೆ ಸೋಲಿನ ಮೂಲಕ ಪಾಠ ಕಲಿಸಿ ನಮ್ಮ ದುರ್ಗುಣಗಳನ್ನು ತಿದ್ದಿಕೊಳ್ಳುವಲ್ಲಿ ನೆರವಾಗುತ್ತದೆ. ಸಾಮಾನ್ಯವಾಗಿ ಒಮ್ಮೆ ಸೋಲಿನ ಹೊಡೆತ ತಿಂದಾತ ಬಾಲ ಸುಟ್ಟ ಬೆಕ್ಕಿನಂತಾಗಿ ತನ್ನ ಹದ್ದು ಮೀರಿದ ಹಾರಾಟಕ್ಕೆ ಸಹಜವಾಗಿ ಕಡಿವಾಣ ಹಾಕಿಬಿಡುತ್ತಾನೆ. ಅಥವಾ ಮುಂದೊಮ್ಮೆ ತಾನು ಯಶಸ್ಸಿನ ತುತ್ತ ತುದಿಗೇರಿದಾಗಲೂ ಹಳೆಯ ನೆನಪುಗಳು ಮರುಕಳಿಸಿ ಗೆಲುವಿನ ಉನ್ಮಾದದಲ್ಲಿ ದಾರಿ ತಪ್ಪದಂತೆ ಆತನನ್ನು ಜಾಗರೂಕನನ್ನಾಗಿಸುತ್ತದೆ. ಪ್ರಖರವಾದ ಉಳಿಯೇಟಿಗೆ ಜಡಶಿಲೆಯೊಂದು ಸುಂದರವಾದ ಮೂರ್ತ ರೂಪ ತಳೆದು ಜೀವಂತಿಕೆಯ ಕಳೆಯೊಂದಿಗೆ ಗುಡಿಯಲ್ಲಿ ಆರ್ಚಿಸಲ್ಪಡುವಂತೆ ಸೋಲಿನ ಒಂದೊಂದು ಹೊಡೆತಗಳು ಕೂಡ ನಮ್ಮ ಬದುಕನ್ನು ಸುಂದರಗೊಳಿಸುತ್ತವೆ. ಜೀವನದ ಪ್ರತಿ ಹಂತದಲ್ಲಿಯೂ ಆಗೊಮ್ಮೆ ಈಗೊಮ್ಮೆ ಅಪ್ಪಳಿಸುವ ಸಣ್ಣ ಪುಟ್ಟ ಸೋಲಿನ ಹೊಡೆತಗಳು ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ಉದ್ದೀಪನಗೊಳಿಸಿ ದೊಡ್ಡ ದೊಡ್ಡ ಆಘಾತಗಳನ್ನು ಸಹಿಸಿಕೊಳ್ಳುವಷ್ಟರ ಮಟ್ಟಿಗೆ ನಮ್ಮನ್ನು ಗಟ್ಟಿಗೊಳಿಸುತ್ತದೆ. ಅಲ್ಲಿಯ ತನಕ ಗೋಡೆಯ ಮೇಲೆ ಹರಿದಾಡುವ ಹಲ್ಲಿ ಜಿರಳೆಗಳನ್ನು ಕಂಡರೂ ಬೆಚ್ಚಿ ಬೀಳುತ್ತಾ ಚಿಕ್ಕ ಪುಟ್ಟ ಇರುವೆಗಳ ಕಡಿತವನ್ನು ಸಹಿಸಿಕೊಳ್ಳುವುದಕ್ಕೆ ಹರಸಾಹಸ ಪಡುತ್ತಿದ್ದವರು ಕೂಡ ಒಮ್ಮೆ ಸೋಲಿನಲ್ಲಿ ಮಿಂದೆದ್ದ ಬಳಿಕ ಬದುಕಿನಲ್ಲಿ ಸಂಭವಿಸಬಹುದಾದ ಯಾವ ಆಘಾತಗಳಿಗೂ ವಿಚಲಿತರಾಗುವುದಿಲ್ಲ. ಕೇವಲ ಸಿರಿವಂತಿಕೆಯ ಸುಖದಲ್ಲೇ ಬೆಳೆದು ಬದುಕಿನ ಯಾವ ಸೋಲಿನ ಅನುಭವವಿಲ್ಲದ ವ್ಯಕ್ತಿಯೊಬ್ಬ ಅನಿರೀಕ್ಷಿತವಾಗಿ ತನಗೆದುರಾಗುವ ಚಿಕ್ಕ ಪುಟ್ಟ ಸೋಲಿನ ಆಘಾತವನ್ನು ಕೂಡ ಸಹಿಸಿಕೊಳ್ಳುವಲ್ಲಿ ವಿಫಲನಾಗಿ ಬಿಡುತ್ತಾನೆ. ಪ್ರತಿ ಸಮಸ್ಯೆಯಿಂದಲೂ ಏನಾದರೊಂದು ಲಾಭವಿದೆ, ಅದರ ಆಚೆಗೊಂದು ಅಮೂಲ್ಯವಾದ ಜೀವನವಿದೆ. ಇದನ್ನು ಅರಿತುಕೊಳ್ಳದೆ ನಾವೆಲ್ಲ ಅನವಶ್ಯಕ ಭಯಪಡುತ್ತಾ ಇಲ್ಲದ ಅವಾಂತರಗಳನ್ನು ಮೈಮೇಲೆ ಎಳೆದುಕೊಳ್ಳುತ್ತಿದ್ದೇವೆ. ಸಮಸ್ಯೆಗಳಿಗೆ ಹೆದರಿ ಆತ್ಮಹತ್ಯೆಯಂತಹ ಹೇಡಿತನದ ಕೃತ್ಯಗಳಿಗೆ ಕೈ ಹಾಕುತ್ತಿರುವುದು ನಿಜಕ್ಕೂ ವಿಷಾದನೀಯ. ಸೋಲಿನ ಬೇಗೆಯಲ್ಲಿ ಸೊರಗಿ ಹೋದ ದೇಹ ಮನಸ್ಸುಗಳು ಐಹಿಕ ಜೀವನದ ನಶ್ವರತೆಯನ್ನು ಬಹುಬೇಗನೆ ಅರ್ಥೈಸಿಕೊಂಡು ಬಿಡುತ್ತವೆ. ಆ ಕಾರಣದಿಂದಲೇ ಕೆಲವರು ನಿರ್ಲಿಪ್ತ ಭಾವದಿಂದ ಆಧ್ಯಾತ್ಮದ ಕಡೆಗೆ ಹೊರಳಿ ಶಾಶ್ವತ ಸತ್ಯವನ್ನು, ನೈಜ ಆನಂದವನ್ನು ಹುಡುಕುವಲ್ಲಿ ಮನಮಾಡುತ್ತಾ ಪಾರಮಾರ್ಥಿಕ ಪಥದಲ್ಲಿ ಸಾಗಿಬಿಡುತ್ತಾರೆ. ದೇವರನ್ನೇ ನಂಬಿ ಬದುಕುತ್ತಿರುವ ಆಸ್ತಿಕನೊಬ್ಬ ದೇವರಿದ್ದರೆ ಹೀಗಾಗುತ್ತಿತ್ತೆ ಎಂದು ದೇವರ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಕಳೆದುಕೊಂಡು ನಾಸ್ತಿಕನಾಗಿ ಬಿಡುವುದು, ಹಾಗೂ ದೇವರಲ್ಲಿ ನಂಬಿಕೆ ಇಲ್ಲದಿರುವ ನಾಸ್ತಿಕನೊಬ್ಬ ಇನ್ನಾದರೂ ದೇವರನ್ನು ನಂಬಿಕೊಂಡಲ್ಲಿ ತನ್ನ ಸಮಸ್ಯೆಗೇನಾದರೂ ಪರಿಹಾರ ಸಿಗಬಹುದೇನೋ ಎನ್ನುವ ಆಸೆಯಿಂದ ಆಸ್ತಿಕನಾಗಿ ಬದಲಾಗುವ ಎರಡು ವಿಭಿನ್ನ ಪ್ರಕ್ರಿಯೆಗಳು ಕೂಡ ಈ ಸೋಲಿನ ಸಂದರ್ಭದಲ್ಲಿಯೇ ನಡೆದು ಹೋಗುತ್ತದೆ. ಇನ್ನೂ ಕೆಲವು ದೃಢ ಮನಸ್ಸಿನ ಛಲ
ಆಶಾವಾದಿಗಳು ಸೋಲಿನೊಂದಿಗೂ ಸೆಣಸಾಡುತ್ತಾ ಗೆಲುವು ದಕ್ಕುವವರೆಗೂ ಹೋರಾಡಿ ಯಶಸ್ಸಾಗುತ್ತಾರೆ. ಅದಿಲ್ಲದೆ ಹೋದ ದುರ್ಬಲ ಹೃದಯದವರು ಸೋಲಿನ ಹೊಡೆತವನ್ನು ತಾಳಲಾರದೆ ಆತ್ಮಹತ್ಯೆಗೂ ಶರಣಾಗಿ ಬದುಕನ್ನೇ ಕೊನೆಗೊಳಿಸಿ ಬಿಡುತ್ತಾರೆ. ಹೀಗೆ ಸೋಲಿನ ನಾನಾ ಮುಖಗಳು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಅನುಭವಗಳನ್ನು ಕೊಡುತ್ತಾ ಸಾಗುತ್ತದೆ. ನಾವು ಯಾವ ಮನೋಭಾವದಿಂದ ಸೋಲನ್ನು ಸ್ವೀಕರಿಸುತ್ತೇವೆಯೋ ಅದರ ಫಲಿತಾಂಶದಂತೆ ನಮ್ಮ ಮುಂದಿನ ಭವಿಷ್ಯ ನಿರ್ಧರಿತವಾಗುತ್ತದೆ. ಯಾಕೆಂದರೆ ಕೆಲವರ ಬದುಕಿನಲ್ಲಿ ಧನಾತ್ಮಕವಾಗಿ ಉತ್ತಮ ಪರಿಣಾಮಗಳನ್ನು ಬೀರಿ ಅದ್ಭುತ ಬದಲಾವಣೆಗೆ ಕಾರಣವಾಗುವ ಸೋಲು ಕೆಲವರಿಗೆ ಋಣಾತ್ಮಕವಾಗಿ ಪರಿಣಮಿಸಿ ಅವರ ಬದುಕಿಗೆ ಇತಿಶ್ರೀ ಹಾಡಿಬಿಡುತ್ತದೆ. ಸೋತವರಿಗೆ ಸಾಂತ್ವನ ನೀಡಿದಾಗ ಸಿಗುವ ಆತ್ಮತೃಪ್ತಿ ಗೆದ್ದವರ ಜೊತೆ ಸಂಭ್ರಮ ಹಂಚಿಕೊಂಡಾಗ ಸಿಗಲಾರದು. ಗೆಲುವಿನಿಂದ ಬೀಗುತ್ತಿರುವವನು ಅದಾಗಲೇ ಎಲ್ಲರ ಹೊಗಳಿಕೆಯ ಮಾತುಗಳಿಂದ ಉಬ್ಬಿ ಹೋಗಿರುತ್ತಾನೆ. ನಮ್ಮ ಸ್ಫೂರ್ತಿಯ ಮಾತುಗಳನ್ನು ಕೇಳುವ ವ್ಯವಧಾನ ಸೋತವನಲ್ಲಿ ಮಾತ್ರ ಇರುತ್ತದೆ. ನಮ್ಮ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ನಮ್ಮ ಬದುಕಿಗೆ ಸೂಕ್ತ ಮತ್ತು ನಮ್ಮ ವ್ಯಾಪ್ತಿಯನ್ನು ತಿಳಿದುಕೊಂಡು ಜೀವನದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನೆಮ್ಮದಿಯ ಬದುಕು ನಮ್ಮದಾಗಲು ಸಾಧ್ಯ. ನಮ್ಮ ಬುದ್ಧಿಮತ್ತೆ ಅಥವಾ ದೈಹಿಕ ಸಾಮರ್ಥ್ಯ, ಹಣಕಾಸಿನ ಪರಿಸ್ಥಿತಿ, ಕುಟುಂಬದ ಹಿನ್ನೆಲೆ, ಸುಖ ದುಃಖಗಳು ಅಥವಾ ಬದುಕಿನ ಯಾವುದೇ ವಿಷಯಗಳಲ್ಲಾದರೂ ನಮ್ಮ ವ್ಯಾಪ್ತಿಯ ಅರಿವು ನಮಗಿದ್ದರೆ ಭವಿಷ್ಯತ್ತಿನ ದೃಷ್ಟಿಯಿಂದ ಸದಾ ಒಳಿತು. ಒಳ್ಳೆಯ ನಿರ್ಧಾರಗಳು ಅನುಭವದಿಂದ ಸಿದ್ಧಿಸುತ್ತವೆ. ಅನುಭವಗಳು ಕೆಟ್ಟ ನಿರ್ಣಯದ ಫಲಶ್ರುತಿ. ಅಂದಮೇಲೆ ಬದುಕಿನಲ್ಲಿ ಆಗುವುದೆಲ್ಲ ಒಳಿತೇ ಅಲ್ಲವೇ? ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ. ಧನ್ಯವಾದಗಳು.